ಏನೊಂದು ಇಡೀ ನಾಡಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಅಂದ್ರೆ ಒಂದು ಪ್ರಗತಿ ಪರವಾಗಿರುವಂತ ಒಂದು ರಾಜ್ಯ. ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂತ, ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರುವಂತ ಒಬ್ಬ ಮುಖ್ಯಮಂತ್ರಿ, ತನ್ನ ಸಚಿವ ಸಂಪುಟದಲ್ಲಿ ಹಲವಾರು ವ್ಯಕ್ತಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ರು ಸಹ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಕಿಂಚಷ್ಟು ಸಹ ಆತ್ಮಸಾಕ್ಷಿ ಇಲ್ಲದೆ, ನೈತಿಕತೆ ಇಲ್ಲದೆ, ಬಂಡತನ, ಏನ್ ಬೇಕಾರಾಗ್ಲಿ, ಅಧಿಕಾರ ಕೊಟ್ಟಂತ ಜನರು ಏನಾರಾಗ್ಲಿ, ನಾವು ಮಾತ್ರ ಅಧಿಕಾರ ಬಿಡಲ್ಲ, ಅಧಿಕಾರದ ಕುರ್ಚಿ ಗಂಟ್ಕೊಂಡಿರ್ತೀವಿ, ಬೇಕಾಗಿದಾಗ್ಲಿ ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರಲ್ಲ. ನಿಜಕ್ಕೂ ಇಂಥ ವ್ಯಕ್ತಿಗಳು ಏನೋ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಈ ಪ್ರೀತಿಗಾರ ಗೌರವಿಸುವಂತ ಕರ್ತವ್ಯ ಅವರಲ್ಲಿ ಕಾಣ್ತಿಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಾ, ದಲಿತರ ಹಣವನ್ನ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಯಾವ ರೀತಿ 100%, 100% ಹಣವನ್ನು ಲೂಟಿ ನಮ್ಮ ಪಕ್ಷದ ಮೇಲೆ ಸಾಕ್ಷಿ ಇಲ್ಲದೆ 40% ಅಂತ ಆಪಾದನೆ ಮಾಡಿದ್ರು. ಸಾಕ್ಷಿ ಇಲ್ಲದೆ ಇವತ್ತು ಸಾಕ್ಷಿ ಸಮೇತ 100% ದುಡ್ಡು ಹೊಡೆದಿರುವಂತ ಇತಿಹಾಸದಲ್ಲಿ ಯಾರು ಒಬ್ರು ಮುಖ್ಯಮಂತ್ರಿ ಇದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಸಾಕ್ಷಿ ಇದ್ರು ಇವತ್ತು ನನ್ನನ್ನ ಬೇಕು ಅಂತ ಅಸೂಯೆಯಿಂದ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದ್ದೀನಿ, ಹಾಗಾಗಿ ನನ್ನನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನುವಂತ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೊರತು ನನ್ನಿಂದ ತಪ್ಪಾಗಿದೆ, ಮೇಲಿನ ಎದ್ದು ಹೊಲ ಮೀಟಿದೆ, ರಾಜ್ಯದ ಹಿತ ಕಾಪಾಡಬೇಕಾಗಿರುವಂತ ಒಬ್ಬ ಮುಖ್ಯಮಂತ್ರಿ ಆಗಿರೋರು ಇವತ್ತು ಕಾನೂನನ್ನು ಮರೆತು, ಸಂವಿಧಾನವನ್ನು ಮರೆತು ನನ್ನ ಸ್ವಾರ್ಥಕ್ಕಾಗಿ ಈ ರೀತಿ ನಡೆಯನ್ನು ನಡೆದರೆ ಯಾವ ರೀತಿ ಸಮಾಜಕ್ಕೆ ಸಂದೇಶ ಕೊಡ್ತಿದ್ದಾರೆ? ಯಾರ ಮೇಲೆ ನಿಮ್ಮ ಈ ಒಂದು ಕೋಪ ತೋರಿಸ್ತಾ ಇದ್ದೀರಾ? ಯಾರ ಮೇಲೆ ನಿಮ್ಮ ಬಡತನ ತೋರಿಸ್ತಾ ಇದ್ದೀರಾ? ಇವೆಲ್ಲ ಯಾವ ರೀತಿ ಸಮಾಜಕ್ಕೆ ಸಂದೇಶ ಕೊಟ್ಟಂತಾಗುತ್ತೆ. ಹಾಗಾಗಿ ಇದನ್ನು ಮನವರಿಕೆ ಮಾಡಿಕೊಂಡು ಸತ್ಯವನ್ನು ಎತ್ತಿಡಿಯುವಂತ ಕೆಲಸವನ್ನ ನೀವು ಮಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹಿರಿಯರಾಗಿ ಇಷ್ಟೆಲ್ಲ ರಾಜಕೀಯದ ಅನುಭವ ಇದ್ದು ಈ ರೀತಿ ಬಡತನ ಮಾಡಿದ್ರೆ ಬೇರೆಯವರು ಏನ್ ಮಾಡಬೇಕು? ಒಬ್ಬ ಬಡವ ಏನ್ ಮಾಡಬೇಕು? ನಾಳೆ ದಿನದ ಊಟ ಏನ್ ಸಿಗುತ್ತೆ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲದ ಬದುಕುವಂತ ಕೋಟ್ಯಾಂತರ ಜನ ಇದ್ದಾರೆ. ಆ ಜನ ಸತ್ಯ, ನ್ಯಾಯ, ಧರ್ಮಕ್ಕಾಗಿ ಗೌರವ ಕೊಡ್ತಾರೆ. ನಿಮ್ಗೆಲ್ಲ ಸಿಕ್ಕಿರೋರು, ಎಲ್ಲ ಪಡ್ಕೊಂಡಿರೋರು ಸಿಕ್ಕಿರೋರೆ ಈ ರೀತಿ ಬಡತನದಲ್ಲಿದ್ರೆ ಜನ ಏನ್ ಮಾಡಬೇಕು? ಇವತ್ತು ನೀವು ಬೇವು ಸುರಿಸಿ ಮನೆ ಮಠ ಎಲ್ಲ ಬಿಟ್ಟು, ಕುಟುಂಬ ಬಿಟ್ಟು, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರು, ಮೈಕೈ ನೋವಾದ್ರೂ ಸಹ ಈ ಕಷ್ಟದಲ್ಲೂ ನಡೆದು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಗಟ್ಟಿಯಾಗಿ ನಿಂತು ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಇಷ್ಟು ಸ್ಪಷ್ಟ ಸಂದೇಶ ಕೊಟ್ಟರು ನಾನು ಜಗ್ಗಲ್ಲ. ಖಂಡಿತ ನೀವು ಜಗ್ಗಲೇಬೇಕು. ಯಾವ ಕಾರಣದಲ್ಲಿ ಪಾದಯಾತ್ರೆಯಿಂದ ಪ್ರಾರಂಭ, ನಿಮ್ಮ ರಾಜೀನಾಮೆ ಸಿಗೋರ್ಗೂ ಯಾವ ಕಾರಣದಲ್ಲಿ ನಿಮ್ಮನ್ನು ಬಿಡೋ ಪ್ರಶ್ನೆ ಇಲ್ಲ. ಎಲ್ಲ ವೇದಿಕೆಯಲ್ಲೂ ಎಲ್ಲ ಕಾನೂನಿನ ಮೂಲಕ ನಿಮ್ಮನ್ನ ರಾಜೀನಾಮೆ ಪಡೆಯೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದ ನಿಮಗೆಲ್ಲ ವಿಶ್ವಾಸವನ್ನು ಕೊಟ್ಟು ನಾವು ಅದೇ ದೃಢ ಸಂಕಲ್ಪದಿಂದ ನಾವು ಮುಂದೆ ಸಾಗಬೇಕು ಅಂತ ಹೇಳಿ ಈ ಪಾದಯಾತ್ರೆ ನಮ್ಮನ್ನ ಒಗ್ಗಟ್ಟು ಮಾಡಿದೆ. ಇದು ವ್ಯಕ್ತಿಗಳಿಗಲ್ಲ, ಸತ್ಯ, ನ್ಯಾಯ, ಧರ್ಮಕ್ಕಾಗಿ ಈ ನಡೆಯಾಗಿದೆ. ನಾಡಿನ ಜನತೆಯ ಹಿತವನ್ನು ಕಾಪಾಡಬೇಕು. ಕಾಪಾಡಲಿಕ್ಕೆ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಾಡಿಗೆ, ಈ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಸಲ್ಲಿಸಿ, ಈಗ ತಾನೇ ವೇದಿಕೆಗೆ ಬಂದಿರುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮ ವಿಜೇಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ